ಈ ಹಿನ್ನೆಲೆ 2 ದಿನಗಳ ಒಳಗಾಗಿ ಯಾರೇ ಪಾಕಿಸ್ತಾನ ಪ್ರಜೆಗಳು ಪಾಕ್ ಪ್ರಜೆಗಳು ಇಲ್ಲಿ ಇದ್ರೂ ಕೂಡ ಅವರ ವೀಸಾ ರದ್ದುಗೊಳಿಸಿರುವ ಆದೇಶ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಅವರು ಇರೋದಕ್ಕೆ ಅವಕಾಶ ಇಲ್ಲ. ಎಲ್ಲೇ ಇದ್ರೂ ಹುಡುಕಿ ಅವರುಗಳನ್ನ ವಾಪಸ್ ಕಳಿಸಿ ಅಂತ ಹೇಳಲಾಗಿದೆ. ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಸೂಚನೆಯನ್ನ ಕೊಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಗೂ ಖಡಕ್ ಸಂದೇಶ ರವಾನೆ ಆಗ್ತಿದ್ದ ಹಾಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪಾಕಿಸ್ತಾನ ಪ್ರಜೆಗಳಿದ್ದಾರೆ, ಅವರು ಯಾವಾಗಿಂದ ಇಲ್ಲಿ ನೆಲೆಸಿದ್ದಾರೆ ಇತ್ಯಾದಿ ಮಾಹಿತಿಗಳನ್ನು ಕಲೆ ಹಾಕುವಂತಹ ಮತ್ತು ಅವರುಗಳನ್ನು ವಾಪಸ್ ಕಳಿಸುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗಿದೆ. ಪಾಕ್ 17 ವೀಸಾಗಳನ್ನು ರದ್ದು ಮಾಡಿದೆ. ಸಾರ್ಕ್ ವೀಸಾ ಮೇಲಿದ್ದ ಪಾಕಿಗಳಿಗೆ ಇಂದೇ ಕೊನೆ ದಿನ, ಇವತ್ತೇ ಅವರಿಗೆ ಫೈನಲ್ ಡೇ. ಸಾಮಾನ್ಯ ವೀಸಾಗಳಿಗೆ ನಾಳೆ ಕಡೆಯ ದಿನವಾಗಿರುತ್ತೆ. ಈ 2 ದಿನಗಳ ಒಳಗಾಗಿ ಅವರುಗಳು ನಿರ್ಗಮಿಸಬೇಕು. ವೈದ್ಯಕೀಯ ವೀಸಾ ಪಡೆದವರಿಗೆ ನಾಡಿದ್ದು ಕಡೆಯ ದಿನವಾಗಿರುತ್ತೆ. ಕೆಲ ವಿಶೇಷ ವರ್ಗವನ್ನು ಪರಿಗಣಿಸಿ ಅವರವರ ವೀಸಾಗಳನ್ನು ಒಂದೊಂದು ದಿನದ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅವ್ರನ್ನ ವರ್ಗಾಯಿಸೋದಕ್ಕೆ. ಸಾರ್ಕ್ ವೀಸಾ ಮೇಲಿದ್ದಂತಹ ಪಾಕಿಗಳಿಗೆ ಈಗ ಒಂದೇ ಒಂದು ದಿನ ಡೆಡ್ಲೈನ್. ಅವರು ಯಾವುದೇ ಕ್ಷಣದಲ್ಲಾದರೂ ಕೂಡ ಹೋಗಬೇಕು. ವಿಶೇಷ ಪ್ರಯಾಣ ದಾಖಲೆಯನ್ನು ಆಯಾ ಸದಸ್ಯ ರಾಷ್ಟ್ರಗಳು ವ್ಯಕ್ತಿಗಳು ಪ್ರಯಾಣಿಸುವ ದೇಶದ ಅರ್ಹ ವ್ಯಕ್ತಿಗಳಿಗೆ ಇದನ್ನು ಕೊಟ್ಟಿರ್ತಾರೆ. ಸೊ ಅವ್ರು ಯಾರಿದ್ದಾರೆ ಅವರುಗಳನ್ನು ಮುಲಾಜಿಲ್ಲದೆ ಗುರುತಿಸಿ ನಂತರ ಅವ್ರನ್ನ ಗಡೀಪಾರು ಮಾಡಿ ಅಂತ ಹೇಳಿರೋದ್ರಿಂದ ವಿಶೇಷವಾಗಿ ಈ ವೀಸಾವನ್ನು ಪಡ್ಕೊಂಡು ಬಂದಿರೋರಿರಬಹುದು, ಸಾಮಾನ್ಯ ವರ್ಗದ ವೀಸಾ ಪಡೆದು ಬಂದಿರುವಂತಹ ವ್ಯಕ್ತಿಗಳಿರಬಹುದು, ವೈದ್ಯಕೀಯ ವೀಸಾದ ಆಧಾರದ ಮೇಲೆ ಬಂದು ದೇಶದ ಒಳಗೆ ಸೇರಿರುವಂಥವ್ರು, ರಾಜ್ಯದೊಳಗೆ ಸೇರಿರುವಂಥವ್ರನ್ನ ಈಗ ಗಡೀಪಾರು ಮಾಡೋದಕ್ಕೆ 3 ದಿನಗಳ ಒಂದು ಡೆಡ್ಲೈನ್. ಇವತ್ತು, ನಾಳೆ ಮತ್ತು ನಾಡಿದ್ದ ಒಳಗಾಗಿ ಇವರೆಲ್ಲರೂ ಕೂಡ ಎಕ್ಸಿಟ್ ಆಗಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಈಗ ವೀಸಾ ರದ್ದತಿಯ ನಂತರದಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಹಾಕ್ಕೊಂಡು ಅದರ ಅನುಸಾರವಾಗಿ ಅವ್ರನ್ನ ಗಡೀಪಾರು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಲಾಗ್ತಿದೆ. ಏನು ಈ ಸಾರ್ಕ್ ವೀಸಾ ಅಂತ ಅಂದರೆ, ಸೊ ಇವ್ರನ್ನ ಯಾಕೆ ಇಮ್ಮಿಡಿಯೇಟ್ ಎಕ್ಸಿಟ್ ಆಗಬೇಕು ಅಂತ ಹೇಳಲಾಗ್ತಿರೋದು? ದಿವ್ಯಾ, ಭಾರತದಲ್ಲಿ ಉಳ್ಕೊಂಡಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ಈಗ ಕಡೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅಮಿತ್ ಶಾ ಅವರಿಗೆ ಮಾತುಕತೆಯನ್ನು ನಡೆಸಿ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಮಾತುಕತೆಗಳು ನಡೀತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಸಾರ್ಕ್ನ ಮೂಲಕವೂ ಕೂಡ ಒತ್ತಡ ಹಾಕುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಸಾರ್ಕ್ ಒಂದು ಗುಂಪಾಗಿರುವಂಥದ್ದು, ಬೇರೆ ಬೇರೆ ದೇಶಗಳು ಸೇರಿಕೊಂಡು ಒಂದು ಗುಂಪನ್ನು ಮಾಡ್ಕೊಂಡಿರುವಂಥದ್ದು. ಆ ಮೂಲಕವೂ ಕೂಡ ಅಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳನ್ನು ಕೂಡ ವಾಪಸ್ ಕಳಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾರತ ಒತ್ತಡ ಹಾಕುವಂಥ ಕೆಲಸವನ್ನು ಪಾಕಿಸ್ತಾನಕ್ಕೆ ಮಾಡ್ತಾ ಇದೆ. ದಿವ್ಯಾ, ಓಕೆ, ಇದಕ್ಕೆ ಇವತ್ತು, ನಾಳೆ ಮತ್ತು ನಾಡಿದ್ದು ಈಗ ಸಾಮಾನ್ಯ ವೀಸಾ ನಾಳೆ ಒಳಗಾಗಿ, ವೈದ್ಯಕೀಯ ವೀಸಾ ನಾಡಿದ್ರ ಒಳಗಾಗಿ ಹೋಗಬೇಕು ಅನ್ನುವಂತಹ ಒಂದು ರೂಲ್ಸ್ಗಳನ್ನು ಹಾಕ್ಕೊಳ್ಳಲಾಗಿದೆ. ಅದಕ್ಕೇನಾದರೂ ರೀಸನ್ಸ್ಗಳಿದೆಯಾ? ನೋಡಿ, ಅವರು ಯಾವ ವೀಸಾದ ಮೇಲೆ ಒಳಗಡೆ ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೆಲವೊಂದಿಷ್ಟು ಟೂರಿಸ್ಟ್ ವೀಸಾದ ಮೇಲೆ ಬಂದಿರ್ತಾರೆ, ಇನ್ನು ಕೆಲವಷ್ಟು ಜನರು ಸಾಮಾನ್ಯ ವೀಸಾಗಳ ಮೇಲೆ ಇಡೀ ದೇಶವನ್ನು ಸುತ್ತಲಿಕ್ಕೆ ಬಂದಿರ್ತಾರೆ, ಇನ್ನು ಕೆಲವರು ಕೆಲಸದ ಕಾರಣಗಳಿಗಾಗಿ ವೀಸಾಗಳನ್ನ ತೆಗೆದುಕೊಂಡು ಬಂದಿರ್ತಾರೆ. ಅವರು ಯಾವ ಆಧಾರದ ಮೇಲೆ ವೀಸಾವನ್ನು ಪಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸಾಮಾನ್ಯ ವೀಸಾದ ಮೇಲೆ ಬಂದಂಥ ಜನರಾದರೆ ಅವ್ರನ್ನ ಇಮಿಡಿಯೇಟ್ ಆಗಿ ಕಳಿಸ್ಬೋದು, ಯಾಕಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಕಮಿಟ್ಮೆಂಟ್ಗಳಿರಲ್ಲ. ಆದರೆ ಬೇರೆ ಬೇರೆ ಡಿಪ್ಲೊಮೆಟಿಕ್ ವೀಸಾ ಅಥವಾ ವೈದ್ಯಕೀಯ ವೀಸಾಗಳನ್ನ ಅಥವಾ ಜಾಬ್ ರಿಲೇಟೆಡ್ ವೀಸಾಗಳನ್ನ ತೆಗೆದುಕೊಂಡು ಬಂದಿದ್ರೆ ಅವರು ಏಕಾಏಕಿ ಕೆಲಸವನ್ನ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಅವರಿಗೆ ಒಂದಿಷ್ಟು ಸಮಯವನ್ನು ಕೂಡ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಸಮಯವನ್ನು ಬೇರೆ ಬೇರೆ ರೀತಿಯಾದಂಥ ವೀಸಾಗಳಿಗೆ ಬೇರೆ ಬೇರೆ ರೀತಿಯಾದಂಥ ಸಮಯವನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸಮಯದ ಗಡುವನ್ನು ಕೊಡೋ ಮೂಲಕ ಅವರು ವಾಪಸ್ ತೆರಳಿಕೆ ಈಗ ಕಠಿಣ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಮೂಲಕ ಪಾಕ್ಗೆ ಒಂದು ದೊಡ್ಡ ಎಚ್ಚರಿಕೆ ಸಂದೇಶ ಆಗಿರುವಂಥದ್ದು. ಕೇವಲ ಭಾರತ ಮಾತ್ರ ಅಲ್ಲದೆ ಬೇರೆ ಭಾರತದ ಜೊತೆಗೆ ನೈಬರ್ ಕಂಟ್ರೀಸ್ ಏನಿರುತ್ತೆ ಮತ್ತು ಭಾರತ ಯಾವ ದೇಶಗಳ ಜೊತೆಗೆ ಚೆನ್ನಾಗಿದೆ ಅಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳನ್ನು ಕೂಡ ಈಗ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ದೊಡ್ಡ ಒಂದು ಪೆಟ್ಟನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಒಪ್ಪಂದಗಳೇನು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಆಗಿತ್ತು ಅವುಗಳನ್ನು ಕೂಡ ರದ್ದು ಮಾಡುವಂಥ ಕೆಲಸವನ್ನು ಮಾಡಿ ಒಂದು ದೊಡ್ಡ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ನೇರವಾಗಿ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ.